ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಕೋಟೆ, ಕಾಜಿಬೆಳಗಿ, ಕಲಬುರಗಿ ಮತ್ತು ಗದ್ದಾಳ 4 ಊರುಗಳಲ್ಲಿ ಇವತ್ತು ಗೆದ್ದಂಥ ಅಭ್ಯರ್ಥಿಗಳಿಗೆ ಇವತ್ತು ಒಂದು ಸನ್ಮಾನವನ್ನು ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಬಹಳ ಒಂದು ವಿಶೇಷವಾದಂಥ ಸನ್ಮಾನವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವಕರ್ಮ ಸಮಾಜ ಸಣ್ಣ ಸಮಾಜ ಇದ್ರೂ ಕೂಡ ತಮ್ಮಲ್ಲಿರುವಂಥ ಕಲೆ ಆಗಿರ್ಬೋದು, ತಮ್ಮಲ್ಲಿ ಮತ್ತೊಬ್ಬರಿಗೆ ಸತ್ಕಾರವನ್ನು ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿ ಇದೆ ಅನ್ನೋದನ್ನ ಪ್ರಪ್ರಥಮ ಬಾರಿಗೆ ಈ ಒಂದು ಸಭೆಯನ್ನು ನೋಡಿ ಇವತ್ತು ನಾವು ತಿಳ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಚುನಾವಣೆ ನಡೆದ ತಕ್ಷಣನೇ ಇವತ್ತು ಅಧ್ಯಕ್ಷ ಚುನಾವಣೆ ನಡೆದ ತಕ್ಷಣನೇ ಪ್ರಪ್ರಥಮ ಬಾರಿಗೆ ಇವತ್ತು ಎಲ್ಲ ನಿರ್ದೇಶಕರುಗಳಿಗೆ ಸನ್ಮಾನ ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು ವಿಶ್ವಕರ್ಮ ಸಮಾಜಕ್ಕೆ ಅಂತ ಇವತ್ತು ಬಹಳ. ಹಾಗಾಗಿ ಇವತ್ತು ಆ ಸಮಾಜಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಆ ಸಮಾಜದ ಪರವಾಗಿ ಯಾವುದೇ ಸಮಾಜಕ್ಕೆ ಏನಾದರೂ ನ್ಯಾಯವನ್ನು ಒದಗಿಸಬೇಕಾದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ವಿಶ್ವಕರ್ಮ ಸಮಾಜ ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು ಬಹಳ ಒಂದು ಹಿಂದೆ ಇರುವಂಥ ಸಮಾಜ. ಹಾಗಾಗಿ ಇವತ್ತು ಆ ಸಮಾಜವನ್ನು ಮುನ್ನೋಲೆಗೆ ತರುವಂತ ಕರ್ತವ್ಯ ಇವತ್ತು ಪ್ರತಿಯೊಬ್ಬ ಜನಪ್ರತಿನಿಧಿ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ರಾಜಕೀಯ ಮುಖಂಡರದಾಗಿರ್ಬೋದು ಅವರ ಹೆಗಲ ಮೇಲೆ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಆ ಸಮಾಜ ಜೊತೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಹಾಗಾಗಿ ಈ ಒಂದು ಸಭೆಯಲ್ಲಿ ಕರೆದು ನನಗೊಂದೆರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ಸಮಾಜದ ಹಿರಿಯರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನಮ್ಮ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರನ್ನ ಇದೇನು ಅಧಿಕೃತವಾಗಿ ಇನ್ನೊಂದು 5 ನಿಮಿಷದಲ್ಲಿ ಘೋಷಣೆ ಆಗತ್ತ, ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ನಾನು ವಂದಿಸಿ ನನ್ನ 2 ಮಾತುಗಳಲ್ಲಿ ವಿರಾಮನ ಧನ್ಯವಾದಗಳು. ಇನ್ನು ಯಾರೊಬ್ಬರು ಮೆಂಬರ್ ಸ್ವಲ್ಪ ಮಾತಾಡ್ತೀನಿ.